ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತ ಮತ್ತು ಅಮೆರಿಕದ ಟ್ಯಾರಿಫ್ ವಾರ್ ಶುರುವಾದಾಗ ಇದು ಅಮೆರಿಕದ ಘನತೆಯನ್ನು ಕಡಿಮೆ ಮಾಡುತ್ತೆ ಮತ್ತು ಭಾರತ ಇಡೀ ಜಗತ್ತಿಗೊಂದು ಪಾಠ ಆಗುತ್ತೆ ಅಂತ ನಾನು ನಿಮಗೆ ಹೇಳಿದ್ದೆ. ಈಗ ಅದು ಆಗ್ತಾ ಇದೆ. ಭಾರತದ ಹಾಗೆ ನಾವು ಕೂಡ ಅಮೆರಿಕದ ಟ್ಯಾರಿಫ್ಗಳ ವಿರುದ್ಧ ನಿಂತ್ಕೋಬೇಕಿತ್ತು ಅಂತ ಸಾಕಷ್ಟು ಅಮೆರಿಕದ ಮಿತ್ರ ದೇಶಗಳಿಗೆ ಅನ್ನಿಸುವ ಕಾಲ ಹತ್ತಿರ ಬರ್ತಾ ಇದೆ. ಈ ಮಧ್ಯೆ ಇಸ್ರೇಲ್ ಮಾಧ್ಯಮ ಜೆರುಸಲೆಂ ಪೋಸ್ಟ್ಗೆ ಬರೆದ ಲೇಖನದಲ್ಲಿ ಇಸ್ರೇಲಿನ ಡಿಫೆನ್ಸ್ ಪಾಲಿಸಿ ಎಕ್ಸ್ಪರ್ಟ್ ಝಕಿ ಶಾಲೋಮ್ ಭಾರತದಿಂದ ಇಸ್ರೇಲ್ ರಾಷ್ಟ್ರೀಯ ಗೌರವ ಅಂದ್ರೇನು ಅನ್ನೋದನ್ನು ಕಲಿಬೇಕಿದೆ ಅಂತ ಹೇಳಿದ್ದಾರೆ. ಹಾಗಾದರೆ ಏನಿದು ಇಸ್ರೇಲಿನ ಡಿಫೆನ್ಸ್ ಎಕ್ಸ್ಪರ್ಟ್ ಹೇಳ್ತಾ ಇರೋದು? ಭಾರತ ಇಸ್ರೇಲಿಂದ ಕಲಿಬೇಕು ಅಂತ ನಮ್ಮಲ್ಲಿ ಸಾಕಷ್ಟು ಜನ ಹೇಳ್ತಾ ಇರುವಾಗ ಇಸ್ರೇಲ್ ಇದೇನು ಹೇಳ್ಕೊತಾ ಇದೆ? ಇಲ್ಲಿ ಟ್ಯಾರಿಫ್ ವಾರ್ ಸಂದರ್ಭದಲ್ಲಿ ಮೋದಿ ಹೇಗೆ ಟ್ರೆಂಡ್ ಸೆಟರ್ ಆಗ್ತಾ ಇದ್ದಾರೆ, ಬನ್ನಿ ನೋಡೋಣ. ಗೆಳೆಯರೆ, ಭಾರತದ ಮೇಲೆ ದಾಳಿಗಳಾದಾಗ ಅಥವಾ ಭಾರತದಲ್ಲಿ ಉಗ್ರ ಕೃತ್ಯಗಳು ನಡೆದಾಗ ನಮ್ಮಲ್ಲಿ ಸಾಕಷ್ಟು ಜನ ಇಸ್ರೇಲನ್ನು ನೆನಪು ಮಾಡ್ಕೋತಾರೆ. ಭಾರತ ಇಸ್ರೇಲ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಬಿಡ್ರಿ ಅಂತ ಅಂತಾರೆ. ಹೊಡೆದ್ರೆ ಇಸ್ರೇಲ್ ಥರ ಹೊಡಿಬೇಕು ಅಂತ ಒಂದಷ್ಟು ಜನ ಹೇಳ್ತಾರೆ. ದೇಶ ಅಂತ ಬಂದಾಗ ಇಸ್ರೇಲಿನ ಜನರ ಹಾಗೆ ನಿಂತ್ಕೋಬೇಕು ಅಂತ ಮತ್ತೆ ಕೆಲವರು ಮಾತಾಡ್ತಾರೆ. ನಿಜ, ಇವತ್ತು ಸುತ್ತಲೂ ಇಸ್ಲಾಮಿಕ್ ದೇಶಗಳನ್ನು, ಶತ್ರು ದೇಶಗಳನ್ನು ಕಟ್ಕೊಂಡು ಸದಾ ಯುದ್ಧ ನಿರತವಾಗಿರುವ ಇಸ್ರೇಲ್ ತನ್ನ ಎಲ್ಲ ಪ್ರತಿಸ್ಪರ್ಧಿಗಳಿಗಿಂತಲೂ ಹೆಚ್ಚು ಸಾಧನೆಯನ್ನು ಮಾಡಿದೆ. ಇಸ್ರೇಲ್ ತಂತ್ರಜ್ಞಾನದಲ್ಲಿ ಜಾಗತಿಕ ನಾಯಕ ಆಗೋ ಕಡೆ ಹೆಜ್ಜೆ ಹಾಕ್ತಾ ಇದೆ. ಅದೊಂದು ಚಿಕ್ಕ ದೇಶ ಇವತ್ತು ತನ್ನೆಲ್ಲ ಸಮಸ್ಯೆಗಳನ್ನು ಲಾಭವನ್ನಾಗಿ ಪರಿವರ್ತಿಸ್ಕೊಳ್ತಾ ಇರೋದು ಅಷ್ಟೇ ಅಲ್ಲ, ತನ್ನ ಶತ್ರುಗಳನ್ನು ಮಟ್ಟ ಹಾಕೋ ವಿಷಯದಲ್ಲಿ ಕೂಡ ದೊಡ್ಡ ಮಟ್ಟದ ಕರೇಜನ್ನು ತೋರಿಸ್ತಾ ಇದೆ. ಯಾರು ಏನು ಅಂದ್ಕೊಂಡ್ರು, ಯಾರು ಏನು ಹೇಳಿದರು, ಯಾರು ಯಾವುದೇ ರೀತಿಯ ಮಾನವ ಹಕ್ಕುಗಳ ಪಾಠ ಮಾಡಿದ್ರು, ಇಸ್ರೇಲ್ ತಾನು ಏನು ಮಾಡಬೇಕು ಅಂದ್ಕೊಂಡಿದೆಯೋ ಅದನ್ನು ಮಾಡದೇ ಬಿಡ್ತಾ ಇಲ್ಲ. ಇಲ್ಲಿ ಇಸ್ರೇಲ್ ಹಾಗೂ ಭಾರತ ಎರಡಕ್ಕೂ ಇರೋ ಒಂದು ಸಾಮ್ಯತೆ ಅಂದರೆ ಎರಡೂ ದೇಶಗಳು ಇಸ್ಲಾಮಿಕ್ ಭಯೋತ್ಪಾದನೆಯಿಂದ ನರಳುತ್ತಾ ಇವೆ. ಎರಡೂ ದೇಶಗಳಲ್ಲಿನ ಬಹುಸಂಖ್ಯಾತರು ಇಸ್ಲಾಮಿಕ್ ಆಕ್ರಮಣಗಳಿಂದ ಘಾಸಿಗೊಂಡಿದ್ದಾರೆ ಎನ್ನುವುದು. ಬಹುಶಃ ಇದಕ್ಕೆ ಇರಬೇಕು ಇಸ್ರೇಲಿಗರಿಗೆ ಭಾರತದ ಮೇಲೆ ಪ್ರೀತಿ ಇದೆ, ಹಾಗೆ ಭಾರತೀಯರಿಗೆ ಕೂಡ ಇಸ್ರೇಲಿನ ಬಗ್ಗೆ ಒಂದು ಅಭಿಮಾನ ಇದೆ. ಇನ್ನು ಇಂಥ ಇಸ್ರೇಲ್ ಈಗ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ನಾವು ರಾಷ್ಟ್ರೀಯ ಗೌರವವನ್ನು ಕಾಪಾಡಿಕೊಳ್ಳೋದು ಹೇಗೆ ಅನ್ನೋದನ್ನ ಕಲಿಬೇಕಿದೆ ಅಂತ ಹೇಳ್ತಾ ಇದೆ. ಅಲ್ಲಿನ ರಕ್ಷಣಾ ತಜ್ಞ ಝಕಿ ಶಾಲೋಮ್ ಈ ಬಗ್ಗೆ ಜೆರುಸಲೆಂ ಪೋಸ್ಟ್ ಅಲ್ಲಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಅಲ್ಲಿ ಅವ್ರು ಹೇಳ್ತಾ ಇರೋದೇನು ಅಂದ್ರೆ, ಅಮೆರಿಕದ ಒತ್ತಡ ಅಂತ ಬಂದಾಗ ಇಸ್ರೇಲಿನ ಪ್ರಧಾನಿ ನೇತನ್ಯಾಹು ಅವರ ಹಾಗೆ ಆತುರಗೇಡಿ ವರ್ತನೆಯನ್ನ ಭಾರತದ ಪ್ರಧಾನಿ ತೋರಲಿಲ್ಲ. ಅಮೆರಿಕ ಭಾರತವನ್ನ ಯಾವುದೇ ಕಾರಣಕ್ಕೂ ತನ್ನ ಅಧೀನ ದೇಶದ ಹಾಗೆ ಅಥವಾ ಕೀಳಾಗಿ ಕಾಣೋದಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಅನ್ನೋದನ್ನ ತಮ್ಮ ಕೃತಿಯ ಮೂಲಕ ಮೋದಿ ತೋರಿಸಿದ್ರು ಮತ್ತು ಭಾರತದ ರಾಷ್ಟ್ರ ಗೌರವಕ್ಕೆ ಚ್ಯುತಿ ಬಾರದ ಹಾಗೆ ಒತ್ತಡಗಳನ್ನು ನಿಭಾಯಿಸಿದ್ರು ಅಂತ ಶಲೋಮ್ ಹೇಳ್ತಾ ಇದ್ದಾರೆ. ಮತ್ತು ಅವರು ಇದೇ ಸಂದರ್ಭವನ್ನು ಇಸ್ರೇಲಿನ ಜೊತೆ ಹೋಲಿಕೆ ಕೂಡ ಮಾಡ್ತಾ ಇದ್ದಾರೆ. ಗೆಳೆಯರೆ, ಇಸ್ರೇಲ್ ಹಾಗೂ ಅಮೆರಿಕ ಎರಡೂ ಕೂಡ ನಾನಾ ಕಾರಣಗಳಿಂದ ತುಂಬಾ ಗಾಢ ಸಂಬಂಧಗಳನ್ನು ಹೊಂದಿರುವ ದೇಶಗಳು. ಬಹಳಷ್ಟು ಬಾರಿ ಇಸ್ರೇಲ್ ಏನು ಬಯಸುತ್ತೆ ಅದನ್ನು ಅಮೆರಿಕ ಮಾಡುತ್ತೆ. ಹಾಗೆ ಅಮೆರಿಕದ ಹಿತಾಸಕ್ತಿಗಳ ವಿರುದ್ಧ ಇಸ್ರೇಲ್ ಕೂಡ ಹೆಚ್ಚು ಕೆಲಸ ಮಾಡೋದಕ್ಕೆ ಹೋಗೋದಿಲ್ಲ. ಅಮೆರಿಕದಲ್ಲಿ ಯಹೂದಿಗಳ ಸಂಖ್ಯೆ ದೊಡ್ಡದಲ್ಲದೇ ಇದ್ರೂ ಅವರ ಪ್ರಭಾವ ದೊಡ್ಡದು. ಅಲ್ಲಿನ ಚುನಾವಣೆಗಳಿಗೆ ಅವರು ಫಂಡಿಂಗ್ ಮಾಡ್ತಾರೆ, ಯಾರು ಗೆಲ್ಲಬೇಕು ಅನ್ನೋದನ್ನ ಅವರು ಡಿಸೈಡ್ ಮಾಡ್ತಾರೆ. ಅಲ್ಲಿನ ಬಹುತೇಕ ಹೂಡಿಕೆಗಳು, ಬ್ಯಾಂಕಿಂಗ್ ಸೆಕ್ಟರ್ ಇದೆಲ್ಲ ಯಹೂದಿಗಳ ಕೈಯಲ್ಲಿದೆ. ಹೀಗಾಗಿ ಅಮೆರಿಕದ ಅಧ್ಯಕ್ಷರು ಯಾರು ಬೇಕಾದರೂ ಆಗಿರಲಿ, ಯಾವ ಪಕ್ಷದ ಸರ್ಕಾರ ಬೇಕಾದರೂ ಅಮೆರಿಕಾದಲ್ಲಿರಲಿ, ಅವರು ಇಸ್ರೇಲ್ ಅಥವಾ ಯಹೂದಿಗಳ ಮಾತನ್ನು ಕೇಳಬೇಕಾಗಿ ಬರುತ್ತೆ. ಅವರ ಲಾಬಿ ಅಮೆರಿಕಾದಲ್ಲಿ ಅಷ್ಟು ಪ್ರಬಲವಾಗಿದೆ. ಇನ್ನು ಅಮೆರಿಕಾಗೆ ಮಧ್ಯಪ್ರಾಚ್ಯದ ಮೇಲೆ ಹಿಡಿತವನ್ನು ಇಟ್ಕೊಳ್ಳೋದಕ್ಕೆ ಅಲ್ಲೊಂದು ಬಲಿಷ್ಠ ಶಕ್ತಿ ಬೇಕಿದೆ. ಗೆಳೆಯರೆ, ಇಲ್ಲಿ ನೀವು ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಮಧ್ಯಪ್ರಾಚ್ಯ ಮತ್ತು ಇದು ಅಮೆರಿಕ. ಈ ಎರಡರ ನಡುವೆ ಸಾಕಷ್ಟು ದೂರ ಇದೆ. ಮಧ್ಯಪ್ರಾಚ್ಯದಲ್ಲಿನ ತೈಲ ವ್ಯಾಪಾರಗಳ ಮೇಲೆ ಅಮೆರಿಕಾಗೆ ಹಿಡಿತ ಬೇಕು. ಜೊತೆಗೆ ಇಡೀ ಜಗತ್ತಿನ ಮೇಲೆ ತಾನು ಪ್ರಭಾವವನ್ನು ಹೊಂದಿರಬೇಕು ಅಂತ ಅಮೆರಿಕ ಬಯಸುತ್ತೆ. ಸೊ ಅವರ ಹಿತಾಸಕ್ತಿಗಳನ್ನು ಕಾಪಾಡೋ ನಿಷ್ಠಾವಂತ ಮಿತ್ರನೊಬ್ಬ ಅವರಿಗೆ ಬೇಕು, ಅದು ಇಸ್ರೇಲ್. ಹೀಗಾಗಿ ಅಲ್ಲಿ ಪರಸ್ಪರರು ತಮ್ಮ ಹಿತಾಸಕ್ತಿಗಳನ್ನು ಕಾಪಾಡ್ಕೋತಾರೆ ಮತ್ತು ಅವರಿಗೆ ಇವರು ಎಷ್ಟು ಬೇಕೋ ಇವರಿಗೂ ಅಷ್ಟೇ ಅವರು ಬೇಕು. ಇದೇ ಕಾರಣಕ್ಕೆ ಆ ಎರಡೂ ದೇಶಗಳ ನಡುವೆ ಆಯುಧಗಳ ಜಂಟಿ ತಯಾರಿ ಒಪ್ಪಂದಗಳು ಕೂಡ ಇವೆ. ಇಷ್ಟಾದರೂ ಇಸ್ರೇಲ್ ಅಮೆರಿಕನ ಧಿಕ್ಕರಿಸಿ ಈ ಹಿಂದೆ ಸಾಕಷ್ಟು ಕೆಲಸಗಳನ್ನು ಮಾಡಿದೆ. ಆದರೆ ಅಮೆರಿಕ ಇಷ್ಟು ದಿನ ಇಸ್ರೇಲ್ನ ವಿರುದ್ಧ ಕೆಲಸ ಮಾಡಿರಲಿಲ್ಲ. ಅಷ್ಟೇ ಅಲ್ಲ, ಯುರೋಪಿಯನ್ ಯೂನಿಯನ್ ಕೂಡ ಅಮೆರಿಕದ ಮಾತು ಕೇಳಿಕೊಂಡು ಇಸ್ರೇಲ್ ಅನ್ನ ಬೆಂಬಲಿಸುತ್ತಲೇ ಬರ್ತಾ ಇದೆ. ಇನ್ನು ಅಲ್ಲಿ ಕೂಡ ಯಹೂದಿ ಲಾಬಿ ತುಂಬಾ ಬಲಿಷ್ಠವಾಗಿ ಕೆಲಸ ಮಾಡುತ್ತೆ. ಆದರೆ ಈ ಬಾರಿ ಎಲ್ಲೋ ಯಹೂದಿಗಳು ಶಕ್ತಿ ಕಳ್ಕೊಂಡು ಕಾಣೋದಕ್ಕೆ ಶುರು ಮಾಡಿದ್ರು. ಪ್ಯಾಲೆಸ್ತೀನ್ಗೆ ಪ್ರತ್ಯೇಕ ರಾಷ್ಟ್ರದ ಮಾನ್ಯತೆಯನ್ನು ನಾವು ಕೊಡ್ತೀವಿ ಅಂತ ಫ್ರಾನ್ಸ್, ಬ್ರಿಟನ್ ಮುಂತಾದ ದೇಶಗಳು ಹೇಳಿದ್ವು. ಆಸ್ಟ್ರೇಲಿಯಾದ ಆಡಳಿತ ಕೂಡ ನಾವು ಅದನ್ನು ಬೆಂಬಲಿಸ್ತೀವಿ ಅಂತೂ. ಆದರೆ
ಈ ಬಗ್ಗೆ ಡೊನಾಲ್ಡ್ ಟ್ರಂಪ್ ಒಂದೇ ಒಂದು ಮಾತು ಆಡಲಿಲ್ಲ. ಇಸ್ರೇಲಿನ ಮೇಲೆ ಹೌತಿಗಳು ದಾಳಿ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಅವರ ಜೊತೆ ಶಾಂತಿ ಮಾತುಕತೆ ಮಾಡೋಣ ಅಂತ ಟ್ರಂಪ್ ಹೇಳಿದರು. ಅದು ಇಸ್ರೇಲಿನ ಹಿತಾಸಕ್ತಿಗಳ ವಿರುದ್ಧ ಇತ್ತು. ಇನ್ನು ಮೊನ್ನೆ ಗಾಜಾದ ಖಾನ್ ಯೂನಸ್ ಮೇಲೆ ಇಸ್ರೇಲ್ ದಾಳಿ ಮಾಡ್ತು. ಅದರಲ್ಲಿ ಸುಮಾರು 20 ಜನ ಸಾವಿಗೀಡಾದರು. ಅಲ್ಲಿ ಭಯೋತ್ಪಾದಕರು, ಹಮಾಸ್ ಕಾರ್ಯಕರ್ತರು ಇದ್ದರು, ಹಾಗೆ ಕೆಲ ನಾಗರಿಕರು ಕೂಡ ಸಾವಿಗೀಡಾದರು. ಅದರಲ್ಲಿ ಅಲ್ ಜಜೀರಾದ ಪತ್ರಕರ್ತ ಇದ್ದ ಅಂತ ಹೇಳಲಾಯಿತು. ಈ ಅಲ್ ಜಜೀರಾ ಮತ್ತು ಗಾಜಾ ಅಂತ ಬಂದಾಗ ಅಲ್ಲಿ ಪತ್ರಕರ್ತರು ಯಾರು, ಹಮಾಸ್ ಕಾರ್ಯಕರ್ತರು ಯಾರು ಅನ್ನೋದನ್ನು ನಿಖರವಾಗಿ ಹೇಳೋದು ಕಷ್ಟ. ಹಮಾಸಿಗರು ಕೂಡ ಪತ್ರಕರ್ತರ ವೇಷದಲ್ಲಿದ್ದಾರೆ ಅನ್ನೋದು ಇಸ್ರೇಲ್ ಮಾಡೋ ಆರೋಪ. ಆದರೆ ಯಾವಾಗ ಅಲ್ಲಿ ಸಾರ್ವಜನಿಕರು, ಪತ್ರಕರ್ತರು ಸಾವಿಗೀಡಾದರೋ ಅಂತಾರಾಷ್ಟ್ರೀಯ ಒತ್ತಡ ಹೆಚ್ಚಾಯಿತು. ಖಂಡನೆಗಳು ವ್ಯಾಪಕವಾಗಿ ಕೇಳಿಬರೋದಕ್ಕೆ ಶುರುವಾದವು. ತಕ್ಷಣ ಪ್ರಧಾನಿ ನೆತನ್ಯಾಹು ಹಾಗೂ ಇಸ್ರೇಲ್ನ ಸೇನಾ ಮುಖ್ಯಸ್ಥರ ದನಿಗಳು ಬದಲಾದವು. ಅವರು ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ಕ್ಷಮೆ ಕೇಳೋ ಥರದ ಟೋನ್ನಲ್ಲಿ ಮಾತಾಡೋದಕ್ಕೆ ಶುರು ಮಾಡಿದರು. ಇದು ಇಸ್ರೇಲಿನ ರಾಷ್ಟ್ರೀಯವಾದಿಗಳ ಸಿಟ್ಟಿಗೆ ಕಾರಣ ಆಗ್ತಾ ಇದೆ. ಇದನ್ನೇ ಶಲೋಮ್ ಇಲ್ಲಿ ಹೇಳ್ತಾ ಇದ್ದಾರೆ. ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡಬಾರದು ಅಂತ ಅಮೆರಿಕ ಹೇಳ್ತು. ಅದಕ್ಕಾಗಿ ಭಾರತದ ಮೇಲೆ 25% ನಿರ್ಬಂಧದ ತೆರಿಗೆಯನ್ನು ವಿಧಿಸಿತು. ಅದರ ಜೊತೆಗೆ ಅಮೆರಿಕ 25% ರೆಸಿಪ್ರೋಕಲ್ ಟ್ಯಾರಿಫ್ ಅನ್ನೂ ಹಾಕ್ತು. ಭಾರತವನ್ನು ಅತ್ಯಂತ ಭಯಾನಕವಾಗಿ ಬ್ಲಾಕ್ ಮೇಲ್ ಮಾಡೋ ಪ್ರಯತ್ನವನ್ನು ಟ್ರಂಪ್ ಮಾಡಿದರು. ಆದರೆ ಭಾರತ ಅದ್ಯಾವುದಕ್ಕೂ ಬಗ್ಗಲಿಲ್ಲ. ನಾವು ಒತ್ತಡಗಳಿಗೆ ಬಗ್ಗೋದೂ ಇಲ್ಲ, ನಾವು ನಿಮ್ಮ ಅಧೀನದಲ್ಲೂ ಇಲ್ಲ. ಸ್ನೇಹ, ಪಾಲುದಾರಿಕೆ ಅನ್ನೋದು ಸಮಾನ ಗೌರವವನ್ನು ಹೊಂದಿದ್ರೆ ಮಾತ್ರ ಅಲ್ಲಿ ಅಸ್ತಿತ್ವದಲ್ಲಿರುತ್ತೆ. ಇಲ್ಲದೇ ಇದ್ದರೆ ನೀವ್ಯಾರೋ ನಾವ್ಯಾರೋ ಅನ್ನೋ ಥರ ಭಾರತ ಅಲ್ಲಿ ವರ್ತಿಸ್ತು. ಗೆಳೆಯರೆ, ಇಲ್ಲಿ ಶಾಲೋಮ್ ಹೇಳ್ತಾ ಇರೋದು ಪೂರ್ತಿ ಸುಳ್ಳೇನಲ್ಲ. ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಯುದ್ಧ ನಿಲ್ಲಿಸಿದ್ದು ನಾನೇ ಅಂತ ಹೇಳ್ಕೊಂಡ ಟ್ರಂಪ್ಗೆ ಭಾರತ ನೋಬೆಲ್ಗೆ ರೆಕಮೆಂಡ್ ಮಾಡಲಿ ಅಂತ ಆಸೆ ಇತ್ತು. ಆದರೆ ಭಾರತ ಆ ಕೆಲಸವನ್ನು ಮಾಡಲಿಲ್ಲ. ಮತ್ತೊಂದು ಕಡೆ ಇರಾನ್ನ ನ್ಯೂಕ್ಲಿಯರ್ ಅಡ್ಡೆಗಳ ಮೇಲೆ ಸರಿಯಾದ ರೀತಿಯಲ್ಲಿ ಅಮೆರಿಕ ದಾಳಿಯನ್ನೇನೂ ಮಾಡಲಿಲ್ಲ. ಇಸ್ರೇಲಿನ ಬಲವಂತಕ್ಕೆ ಬಾಂಬರನ್ನು ತಗೊಂಡು ಬಂದು ದಾಳಿ ಮಾಡಿದ ಹಾಗೆ ಮಾಡ್ತೇ ಹೊರತು ಅಲ್ಲಿ ಬೇರೇನೂ ಆಗಲಿಲ್ಲ. ಆದರೂ ನೆತನ್ಯಾಹು ಟ್ರಂಪ್ಗೆ ನೋಬೆಲ್ ಸಿಗಬೇಕು ಅನ್ನೋ ಪತ್ರವನ್ನು ಕೊಟ್ಟು ಬಂದರು. ಇದು ಭಾರತ ಮತ್ತು ಇಸ್ರೇಲಿನ ನಡುವೆ ಇರೋ ವ್ಯತ್ಯಾಸ. ಭಾರತದ ಮೇಲೆ ಟ್ಯಾರಿಫ್ ಬಿದ್ದಾಗ ಅಮೆರಿಕಾನ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ನಾನು ಮೋದಿಗೆ ಹೇಳಿಕೊಡ್ತೀನಿ ಅಂದಿದ್ರು ನೆತನ್ಯಾಹು. ಆದರೆ ಅದೇ ಇಸ್ರೇಲ್ ವಿರುದ್ಧ ಯುರೋಪಿಯನ್ ಯೂನಿಯನ್ ದೇಶಗಳು ಮುಗಿಬಿದ್ದರೂ ಕೂಡ ಟ್ರಂಪ್ ಈ ಬಿಬಿಯ ನೆರವಿಗೆ ಬರಲೇ ಇಲ್ಲ. ಆದರೆ ಮೋದಿ ವಿಷಯದಲ್ಲಿ ಹಾಗಾಗಲಿಲ್ಲ. ಭಾರತ ರಷ್ಯಾದ ತೈಲವನ್ನು ಖರೀದಿ ಮಾಡಬಾರ್ದು ಅಂತ ಹೇಳಿದ ನಂತರ ಭಾರತ ಖರೀದಿಯನ್ನು ಮತ್ತಷ್ಟು ಹೆಚ್ಚು ಮಾಡ್ತು. ಅಷ್ಟೇ ಅಲ್ಲ, ಯಾರ್ಯಾರು ಎಷ್ಟೆಷ್ಟು ಖರೀದಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ಜಗತ್ತಿನ ಮುಂದಿಡ್ತು ಭಾರತ. ಹಿಪೋಕ್ರಸಿ ಅನ್ನೋದು ಹೆಚ್ಚು ದಿನ ನಡೆಯೋದಿಲ್ಲ ಅಂತ ಅಮೆರಿಕಾಗೆ ಭಾರತ ಹೇಳ್ತು. ಭಾರತದ ಮೇಲೆ ಟ್ಯಾರಿಫ್ ಹೇರ್ತೀವಿ ಅಂದರೆ ನಿಮ್ಮನ್ನು ಬಿಟ್ಟು ಕೂಡ ಜಗತ್ತು ತುಂಬ ದೊಡ್ಡದಿದೆ ಅನ್ನೋದನ್ನು ಭಾರತ ತೋರಿಸ್ತು. ಚೈನಾನ ಮುಂದಿಟ್ಕೊಂಡು ಬ್ಲಾಕ್ ಮೇಲ್ ಮಾಡೋದಕ್ಕೆ ಅಮೆರಿಕ ಪ್ರಯತ್ನ ಪಟ್ಟಾಗ ಮೋದಿ ಚೈನಾಗೆ ಹೋಗಿ ಬಂದರು. SCO ಸಮ್ಮೇಳನದಲ್ಲಿ ಕಾಣಿಸ್ಕೊಳ್ಳೋ ಮೂಲಕ ನಾವು ಚೈನಾ ಒಂದಾಗ್ಬಿಟ್ರೆ ಏನಾಗುತ್ತೆ ಗೊತ್ತಾ ಅನ್ನೋ ಸಂದೇಶವನ್ನು ಅಮೆರಿಕಾಗೆ ಕೊಟ್ಟರು. ಅಮೆರಿಕ ಏನೇ ಒತ್ತಡವನ್ನು ತಂದರೂ ಭಾರತ ಸಾರಿ, ನಾವು ರಷ್ಯಾ ಚೈನಾಗಳನ್ನು ಬಿಟ್ಟು ನಿಮ್ಮ ಜೊತೆ ಬಂದುಬಿಡ್ತೀವಿ, ಹೇಳ್ದಂಗೆ ಕೇಳ್ತೀವಿ ಅಂತ ಹೇಳೋದಕ್ಕೆ ಯಾವತ್ತಿಗೂ ಹೋಗಲಿಲ್ಲ. ಅಫ್ಕೋರ್ಸ್ ಇದರ ಪರಿಣಾಮ ಭಾರತದ ಮೇಲೆ ಮತ್ತಷ್ಟು ಸುಂಕಗಳು ಬೀಳಬಹುದು. ನಮ್ಮ IT ಇಂಡಸ್ಟ್ರಿಯನ್ನು ಕೂಡ ಅಮೆರಿಕ ಟಾರ್ಗೆಟ್ ಮಾಡ್ಕೋಬಹುದು. ಆದರೆ ರಾಷ್ಟ್ರ ಗೌರವ ಅನ್ನೋದೊಂದಿರುತ್ತೆ ನೋಡಿ, ಅದನ್ನು ಎಲ್ಲೂ ಭಾರತದ ಪ್ರಧಾನಿ ಮೋದಿ ಕಳೀಲಿಲ್ಲ. ಅಮೆರಿಕಾದಂಥ ದೇಶಗಳ ಒತ್ತಡಗಳಿಗೆ ಒಮ್ಮೆ ಮಣಿದು ಬಿಟ್ರೆ ಅವರು ನಮ್ಮ ಮೇಲೆ ಸವಾರಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಮೋದಿ ಅವಕಾಶವನ್ನು ಕೊಡಲಿಲ್ಲ. ಇನ್ನು ರಾಷ್ಟ್ರ ಗೌರವ ಅನ್ನೋದು ಐಷಾರಾಮ ಅಲ್ಲ, ಅದು ನಮ್ಮ ಅತ್ಯಗತ್ಯ ಮತ್ತು ಅತ್ಯಮೂಲ್ಯ ಆಸ್ತಿ. ಅದನ್ನು ನಾವು ಕಾಪಾಡ್ಕೋಬೇಕಾಗತ್ತೆ. ಈ ವಿಷಯವನ್ನು ನಾವು ಭಾರತವನ್ನು ನೋಡಿ ಕಲಿಬೇಕು ಅಂತ ಇಸ್ರೇಲಿನ ಡಿಫೆನ್ಸ್ ಪಾಲಿಸಿ ಎಕ್ಸ್ಪರ್ಟ್ ಜಾಕಿ ಶಲೋಮ್ ಬರೆದಿದ್ದಾರೆ. ಗೆಳೆಯರೆ, ಇವತ್ತಷ್ಟೇ ಅಲ್ಲ, ಭಾರತ ಯಾವತ್ತೂ ಕೂಡ ತನ್ನ ಆತ್ಮಗೌರವವನ್ನು ಬಲಿ ಕೊಡೋ ಕೆಲಸವನ್ನು ಮಾಡಲಿಲ್ಲ. ಈ ಹಿಂದೆ ಇದೇ ಅಮೆರಿಕಾದ ಮುಂದೆ ಇಂದಿರಾ ಗಾಂಧಿ ಕೂಡ ಇದೇ ಥರ ಸೆಟೆದು ನಿಂತಿದ್ರು. ಅದಕ್ಕೂ ಮೊದಲು ಭಾರತದ 2ನೇ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೂಡ ಅಮೆರಿಕಾದ ಒತ್ತಡಗಳನ್ನು ಧಿಕ್ಕರಿಸಿ ನಿಂತಿದ್ರು. ಈಗ ಅದನ್ನು ಮೋದಿ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಈಗ ಕೂಡ ಡೊನಾಲ್ಡ್ ಟ್ರಂಪ್ ಭಾರತ ಮತ್ತು ಅಮೆರಿಕ ನಡುವೆ ವಿಶೇಷ ಸಂಬಂಧ ಇದೆ ಅಂದ ಕೂಡಲೇ ಮೋದಿ ಟ್ವೀಟ್ ಮಾಡಿದ್ದು ಅಮೆರಿಕ ಜೊತೆಗೆ ನಾವು ಇನ್ನು ಮುಂದೆ ಕೂಡ ಇರ್ತೀವಿ ಅನ್ನೋ ಅರ್ಥದಲ್ಲ. ಜಸ್ಟ್ ಅದೊಂದು ಸೌಜನ್ಯಯುತ ಟ್ವೀಟ್ ಅಷ್ಟೇ. ಹಾಗಂತ ಭಾರತದ ವಿದೇಶಿ ಸಂಬಂಧಗಳ ತಜ್ಞರು ಹೇಳ್ತಾ ಇದ್ದಾರೆ. ಇಲ್ಲಿ ನಮ್ಮ ಬಗ್ಗೆ ನಾವೇ ಏನು ಹೇಳ್ಕೊಳ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ವಿದೇಶಗಳು ನಮ್ಮ ಬಗ್ಗೆ ಏನು ಹೇಳುತ್ತವೆ ಅನ್ನೋದು ಮುಖ್ಯ. ಈ ಬಾರಿ ಭಾರತ ಅಮೆರಿಕಾದ ವಿರುದ್ಧ ಗಟ್ಟಿಯಾಗಿ ನಿಂತಿರೋದು ಜಗತ್ತಿನ ಇನ್ನಿತರ ದೇಶಗಳಿಗೆ ಕೂಡ ಒಂದು ಪಾಠ ಆಗುತ್ತೆ. ಅಮೆರಿಕಾನ ಧಿಕ್ಕರಿಸುವ, ಅಮೆರಿಕಾದ ಒತ್ತಡಗಳಿಗೆ ಮಣಿಯದೆ ಸೆಟೆದು ನಿಲ್ಲುವ ದೇಶಗಳ ಸಂಖ್ಯೆ ಮತ್ತಷ್ಟು ಹೆಚ್ಚಾಗ್ತಾ ಹೋಗುತ್ತೆ. ಅಮೆರಿಕಾದ ದರ್ಪ ಇನ್ನು ಹೆಚ್ಚು ದಿನ ಜಗತ್ತಿನ ಮೇಲೆ ನಡೆಯೋದಿಲ್ಲ ಅನ್ನೋದನ್ನ ಅವರಿಗೆ ಅರ್ಥ ಮಾಡಿಸೋ ಪ್ರಯತ್ನವನ್ನ ಇಲ್ಲಿ ಮೋದಿ ಮಾಡಿದ್ದಾರೆ. ಇದು ಗೆಳೆಯರೆ ಭಾರತದ ನಿಲುವನ್ನು ಇಸ್ರೇಲಿನ ಡಿಫೆನ್ಸ್ ಪಾಲಿಸಿ ಎಕ್ಸ್ಪರ್ಟ್ ಜಾಕಿ ಶಲೋಮ್ ಅವರು
ಮುಕ್ತ ಕಂಠದಿಂದ ಶ್ಲಾಘಿಸಿರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.